ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮದನ್ ರವರು ಗೆಲುವು ಸಾಧಿಸಿದ್ದಾರೆ. ಇನ್ನು ಈ ವೇಳೆ ಶಾಂತಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೂಡಸಂದ್ರ ಮದನ್ ರವರು ಮಾತನಾಡಿ, ಈ ಗೆಲುವು ನನ್ನ ಗೆಲುವು ಅಲ್ಲ, ಶಾಸಕ ಬಿ ಶಿವಣ್ಣರವರ ಗೆಲುವಾಗಿದೆ. ಅವರ ಒಂದು ಪರಿಶ್ರಮದಿಂದ ಇವತ್ತು ನಾನು ಅಧ್ಯಕ್ಷನಾಗಲು ಸಾಧ್ಯವಾಯಿತು ಎಂದರು. ಹಾಗೆಯೇ ವಿರೋಧ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಪಂಚಾಯಿತಿ ಸದಸ್ಯರಿಗೆ ಎಷ್ಟೇ ಆಮಿಷಗಳನ್ನು ನೀಡಿದರೂ ಸಹ ಯಾರೂ ಸಹ ಆಮಿಷಗಳಿಗೆ ಬಲಿಯಾಗದೆ ನನಗೆ ಬೇಷರತ್ನ ಬೆಂಬಲವನ್ನು ನೀಡಿದ್ದಾರೆ ಎಂದರು. ನನ್ನ ಗೆಲುವಿಗೆ ಸಹಕರಿಸಿ ಎಲ್ಲ ಮುಖಂಡರಿಗೂ ಪಂಚಾಯಿತಿ ಸದಸ್ಯರಿಗೂ ಧನ್ಯವಾದ ತಿಳಿಸಿದರು. ಇನ್ನು ಸ್ಥಳದಲ್ಲಿ ಕಾಂಗ್ರೆಸ್ ಪಕ್ಷದ ಬೊಮ್ಮಸಂದ್ರ ಲಿಂಗಣ್ಣ, ಪೊಲೀಸ್ ರಾಮಸ್ವಾಮಿ, ವೈ ರಮೇಶ್, ಅಶೋಕ್ ರೆಡ್ಡಿ, ವಜ್ರಪ್ಪ, ಶಂಕರಪ್ಪ, ಮಧುಸೂದನ್, ವಿನೋದ್ ರೆಡ್ಡಿ, ರಘು, ಗಟ್ಟಹಳ್ಳಿ ಸೀನಪ್ಪ, ರಾಮಕೃಷ್ಣ, ಪಾರಿಜಾತ ದೊರೆಸ್ವಾಮಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರುಗಳು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದರು.
ಚುನಾವಣೆ ನಡೆದಿದೆ. ಇವತ್ತು ನಾವು ಗೆಲುವು ಪಡೆದಿದ್ದೇವೆ. ಇದಕ್ಕೆ ಕಾರಣಕರ್ತರಾಗಿ ಮೊದಲಿಗೆ ನಮ್ಮ ಶಾಸಕರು ಬಿ ಶಿವಣ್ಣನವರು ಇಲ್ಲ ಅಂದಿದ್ರೆ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಕಳ್ಕೊಳ್ಳೋ ಒಂದು ಸಂದರ್ಭವೂ ಇತ್ತು. ತುಂಬಾ ಎದುರು ಪಾರ್ಟಿಯವರು ತುಂಬ ಸರ್ಕಸ್ಗಳು ಮಾಡಿ ಏನೇನೋ ಮಾಡಿ ನನ್ನ ಮೇಲೆ 6 ಜನ ನಾಮಿನೇಷನ್ ಮಾಡಿದರು. ನಾನು 7ನೇವನು. ಇಂಥ ಕುತಂತ್ರಗಳೆಲ್ಲ ಮಾಡಿದ್ರೂ ಸಹ ಈ ನನ್ನ ಸದಸ್ಯರು ಯಾವುದೇ ಆಮಿಷಗಳಿಗೆ ಒಡ್ದಿರ, ಯಾವುದೇ ಒಂದು ಕುತಂತ್ರಗಾರಿಕೆಗೆ ಕೊಡ್ದಿರ ನಮ್ಮ ಬಿ ಶಿವಣ್ಣನವರ ನೇತೃತ್ವದಲ್ಲಿ ಮತ್ತು ನಮ್ಮ ಅಧ್ಯಕ್ಷರಾದಂಥ ಲಿಂಗಣ್ಣನವರು ಹಾಗೂ ಪೊಲೀಸ್ ರಾಮಸ್ವಾಮಿ ಹಾಗೂ ನಮ್ಮ ಅಧ್ಯಕ್ಷರು ವೈ ರಮೇಶ್ರವರು ಮತ್ತು ನನಗೆ ಬೆನ್ನೆಲುಬಾಗಿ ನಿಂತಂಥ ಅಶೋಕ್ ರೆಡ್ಡಿ ಅವರು ಎಲ್ಲರೂ ಸಹ ಈ ಕಾರ್ಯಕ್ಕೆ ಮತ್ತು ವಜ್ರಪ್ಪನವರು ಇನ್ನೂ ಅನೇಕ ಮತ್ತು ನಮ್ಮ ಶಂಕರಪ್ಪ ಹಾಗೂ ಮಧುಸೂದನ್ ಮತ್ತು ವಿನೋದ್ ರೆಡ್ಡಿ ಇವರೆಲ್ಲರೂ ಎಲ್ಲ ಸದಸ್ಯರು ಸಹ ನನಗೆ ಬೆಂಬಲ ಕೊಟ್ಟು ಇದನ್ನು ನಾವು ಗೆಲುವು ಸಾಧಿಸಿ ತೋರಿಸ್ತೀವಿ ಅನ್ನೋದ್ರ ಮುಖಾಂತರ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಗಳು ಏನಿದ್ದರೂ ಎಲ್ಲರೂ ಸಹ ನನಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳು ಮತ್ತು ಅವರಿಗೆ ನಾನು ಚಿರಋಣಿಯಾಗಿರುತ್ತೇನಂತ ತಮ್ಮಲ್ಲಿ ಕಳೆಕಳೆಯ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಶಾಂತಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ. ಯಾಕಂದರೆ ಈ ಹಿಂದೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ರಮೇಶ್ರವರು ನಾವೇನು ಹಿಂದೆ ಮಾತಾಡಿದ್ವಿ, ಆ ಒಂದು ಅಧ್ಯಕ್ಷರ ಚುನಾವಣೆಯ ಒಂದು ಅಧಿಕಾರ ಹಂಚಿಕೆಯನ್ನು ಅದು ಆ ಮಾತಿನ ಪ್ರಕಾರ ನಾವು ಮದನ್ ಅವ್ರಿಗೆ ಈ ಬಾರಿ ಮಾಡಬೇಕಿತ್ತು. ಸೊ ಅದರಂತೆ ರಮೇಶ್ ಅವರು ರಾಜೀನಾಮೆ ಕೊಟ್ಟು ಆ ಸ್ಥಾನವನ್ನು ತೆರವುಗೊಳಿಸಿದ ನಂತರ ಅದು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿ ನಾವು ಮದನ್ ಅವ್ರನ್ನ ಈ ಬಾರಿ ಅಧ್ಯಕ್ಷರು ಮಾಡಬೇಕು ಅಂತ ನಾವೆಲ್ಲ ಪಕ್ಷದ ನಮ್ಮ ನಾಯಕರಾದಂಥ ಬಿ ಶಿವಣ್ಣನವರು ಮತ್ತು ನಮ್ಮೆಲ್ಲ ಈ ಭಾಗದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಒಡಗೂಡಿ ನಾವು ಮದನ್ ಅವ್ರನ್ನ ನಾವು ಆಯ್ಕೆ ಮಾಡಿದ್ವು. ಈ ಬಾರಿ ಅವರು ಅಧ್ಯಕ್ಷರಾಗಿ ಇಲ್ಲಿ ಚುಕ್ಕಾಣಿ ಹಿಡಿಬೇಕು, ನಮ್ಮ ಪಕ್ಷದ ಬಾವುಟವನ್ನು ಆರಿಸ್ಬೇಕು ಅಂತೇಳಿ. ಸೊ ಅದರಂತೆ ನಾವೆಲ್ಲ ಒಗ್ಗೂಡಿ ಮಾಡಿದ್ವಿ. ಇದರಲ್ಲಿ ಚುನಾವಣೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ಹಲವಾರು ಈ ನಮ್ಮ ಪ್ರತಿಪಕ್ಷದವರು ಆಸೆ ಆಮಿಷಗಳನ್ನು ಒಡ್ಡಿ ನಮ್ಮ ಸಿಂಡಿಕೇಟಲ್ಲಿರುವಂಥ ಸದಸ್ಯರನ್ನ ಸೆಳೆಯೋದಕ್ಕೆ ಹಲವಾರು ಪ್ರಯತ್ನ ಪಟ್ಟರು. ಬಟ್ ಅದರಲ್ಲಿ ಅವರು ಸಕ್ಸಸ್ ಆಗಲಿಲ್ಲ. ನಾವೆಲ್ಲ ಒಗ್ಗಟ್ಟಿಂದ ಏನಿದ್ವಿ, ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ನಾವೆಲ್ಲ ಒಗ್ಗೂಡಿ ನಮ್ಮ ಅಭ್ಯರ್ಥಿಯಾದ ಮದನ್ ಅವ್ರನ್ನ ಗೆಲ್ಲಿಸ್ಕೊಂಡಿದ್ದೀವಿ. ಸೊ ಮದನ್ ಅವರು ಈ ಭಾಗದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಉತ್ತಮ ಜನಸೇವೆ ಮಾಡಿ ಅವರು ಹೆಸರು ಮಾಡ್ತಾರೆ ಅಂತ ನಾನು ಭಾವಿಸ್ತಾ, ಸೊ ಅವರಿಗೆ ಈ ಒಂದು ನಿಟ್ಟಿನಲ್ಲಿ ಶುಭ ಹಾರೈಸ್ತೇನೆ. ಅವ್ರು ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗಲಿ ಅಂತ ನಾನು ಅವರಿಗೆ ವಿಶ್ವಾಸ ಹೇಳ್ತೇನೆ. ಪಂಚಾಯತ್ನಾಗ 32 ನಂಬರ್ ಇರೋದು. ನಾವು 15 ದಿನಕ್ಕೆ ಶತಪ್ರಯತ್ನ ಬಿದ್ದು ಜೈವೀರ್ ಬಾರಿಸಿದ್ದೀವಿ ಮದನ್ ಗೆಲ್ಲಿಸ್ಬೇಕಂತ. ಅಲ್ಲಿಗೆ ಒಂದು ಕೈ ಕೊಟ್ಟಿದೆ, ಇರಲಿ, ಎಲ್ಲಿ ಹೋಗಲ್ಲ. ನೆಕ್ಸ್ಟ್ ಇನ್ನೊಂದು ಎಲೆಕ್ಷನ್ಗೆ ನಮ್ಗೆ ಉಪಯೋಗ ಆಗುತ್ತೆ. ನೂತನ ಅಧ್ಯಕ್ಷರಿಗೆ ಶುಭಾಶಯ. ನೂತನ ಅಧ್ಯಕ್ಷರಿಗೆ ಮೊದಲನೆಯದಾಗಿ ಶುಭಾಶಯ ಕೊಡ್ತಾ ಇದ್ದೀವಿ. ಈ ನಮ್ಮ ಶಾಂತಿಪುರ ಗ್ರಾಮ ಪಂಚಾಯತಿಯಲ್ಲಿ ಮದನ್ ಅವರು ಅಧ್ಯಕ್ಷರಾಗಿ ಸ್ಪರ್ಧಿಸಿದ್ದರು. ಅವರಿಗೆ ನಮ್ಮ ಎಲ್ಲ ಸದಸ್ಯರು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿದ್ದಾರೆ. ಅವ್ರಿಗೆ ಶುಭಾಶಯ ಆಗಲಿ. ಮುಂದೆ ಏನೇನು ಒಳ್ಳೆ ಕೆಲಸಗಳು ಮಾಡಬೇಕು, ಅಭಿವೃದ್ಧಿ ಕಾರ್ಯಗಳು ಅವ್ರು ಮಾಡಲಿ ಅಂತ ಅವ್ರಿಗೆ ಹಾರೈಸ್ತಾ ಇದ್ದೀವಿ. ಶಾಂತಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಇದ್ದು, ಇದರಲ್ಲಿ ಮದನ್, ನಮ್ಮ ಅಣ್ಣನವರಾದ ಮದನ್ ಅವರು ವಿಜೇತರಾಗಿದ್ದಾರೆ. ಈ ವಿಜೇತರಾಗಿರೋದರ ಹಿಂದೆ ನಮ್ಮ ನೆಚ್ಚಿನ ಶಾಸಕರಾದ ಶಿವಣ್ಣನವರು ಅವರ ನೇತೃತ್ವದಲ್ಲಿ ಈ ಚುನಾವಣೆ ನಡೆಸಿದ್ದು. ಇದರ ಭಾಗವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಲಿಂಗಣ್ಣವರು ಮತ್ತು ನಮ್ಮ ಲೀಡ್ರಾದ ರಮೇಶ್ ಅಣ್ಣವರು, ಅಶೋಕ್ ಅಣ್ಣವರು ಮತ್ತು ರಾಮಸ್ವಾಮಣ್ಣವರು, ಇನ್ನೂ ತುಂಬ ಜನ ಇದ್ದಾರೆ. ಮತ್ತು ನಮ್ಮ ಎಲ್ಲ ಸದಸ್ಯರುಗಳು, ಮುಖ್ಯವಾಗಿ ಎಲ್ಲ ಓಟ್ ಹಾಕಿದ್ದಂಥ 17 ಸದಸ್ಯರುಗಳಿಗೂ ನಾನು ಧನ್ಯವಾದನ ಹೇಳ್ತೀನಿ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಜಯ. ಇದು ನಮ್ಮ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರ ಜಯ ಅಂತ ನಾನು ಹೇಳ್ತೀನಿ.